ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿ ಘಟಕದಲ್ಲಿರುವಂತಹ ಎಲ್ವಿಯದಲ್ಲಿರುವಂತಹ 71ನೇ ಪ್ರಶ್ನೆಯ ಪರಿಹಾರ. ಈ 71ನೇ ಪ್ರಶ್ನೆ ಏಪ್ರಿಲ್ 2024ರಲ್ಲಿ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಕೂಡ ನಾನು ಎರಡು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಎಲ್ಬಿಯದ 71 ಅಂಡ್ 72 ಕ್ವಶನ್ಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಎಲ್ಬಿಯದಲ್ಲಿರುವಂತಹ 4 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಘಟಕಗಳಿಗೂ ಕೂಡ ಎಲ್ಬಿಯದಲ್ಲಿರುವಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಕ್ವಶನ್ಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗ ಈ ಪ್ರಶ್ನೆಗೆ ಮೊದಲು ಪರಿಹಾರವನ್ನು ನೋಡೋಣ. ಇಲ್ಲಿ ಪ್ರಶ್ನೆಯನ್ನು ಮೊದಲು ಒಂದು ಬಾರಿ ಓದೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 210. ಮೊದಲ n ಪದಗಳವರೆಗಿನ ಮೊತ್ತ, ಮೊದಲ n ಪದಗಳವರೆಗಿನ ಮೊತ್ತ ಅಂದ್ರೆ ಇದನ್ನ ಬರಿತಾ ಹೋಗೋಣ. ಫಸ್ಟ್ ಮೊದಲ n ಪದಗಳವರೆಗಿನ ಮೊತ್ತ ಎಷ್ಟಿದೆ? 210 ಅಂತಿದೆ. ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ. ನೆಕ್ಸ್ಟ್ ಮೊದಲ n-1 ಪದಗಳವರೆಗಿನ ಮೊತ್ತ. n-1 ಪದ ಅಂದ್ರೇನು? ಅದನ್ನ ಸಮಾಂತರ ಶ್ರೇಣಿಯ n-1 ಪದಗಳವರೆಗಿನ ಮೊತ್ತ 171 ಅಂತ ಬರೆಯಲಾಗಿದೆ. ಈಗ ನೋಡಿ, ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು n ಪದಗಳ ಮೊತ್ತ 210, ಅದಕ್ಕಿಂತ ಒಂದು ಕಡಿಮೆ. n ಅಂದ್ರೆ ಇದು 100 ಇದ್ರೆ ಇದು 100 - 1 ಅಂದ್ರೆ 99. 100ನೇ ಪದ ಮತ್ತು ಅದರ ಒಕ್ಕಿನ ಒಂದು ಕಡಿಮೆ ಅಂದ್ರೆ 99ನೇ ಪದ. 10ನೇ ಪದ ಇದ್ರೆ ಒಂದು ಕಡಿಮೆ ಅಂದ್ರೆ 9ನೇ ಪದ. 10ನೇ ಪದ 9ನೇ ಪದ, 100ನೇ ಪದ 99ನೇ ಪದ, 20ನೇ ಪದ ಕೊಟ್ರೆ ಅದಕ್ಕಿಂತ ಒಂದು ಕಡಿಮೆ ಅಂದ್ರೆ 19ನೇ ಪದ ಅಂತ. ಹಿಂಗ ಅನುಕ್ರಮ ಪದಗಳು. ಇದು ಒಂದು ಪದ, ಅದ್ರ ಹಿಂದಿನ ಪದಗಳ ಮೊತ್ತ. ಅಂದ್ರೆ ಒಟ್ಟು ಪದಗಳಲ್ಲಿ ಒಂದು ಪದ ಕಡಿಮೆ ಆಗ್ತದೆ. ಇದು ಅಂದ್ರೆ ಇದು 100 ಪದಗಳವರೆಗಿನ ಮೊತ್ತ ಆದ್ರೆ ಇದು ಒಂದು ಕಡಿಮೆ ಅಂದ್ರೆ 99 ಪದಗಳವರೆಗಿನ ಮೊತ್ತ. ಈ ಸಮಾಂತರ ಶ್ರೇಣಿಯ ಮೊದಲ ಪದ 3 ಅಂದ್ರೆ, ಮೊದಲ ಪದ ಅಂದ್ರೆ ಏನು? a = 3 ಅಂತ ಕೊಟ್ಟಿದ್ದಾರೆ. ಮೊದಲ ಪದ 3 ಆದ್ರೆ ಶ್ರೇಣಿಯನ್ನ ಬರೆಯಿರಿ. ಶ್ರೇಣಿ ಅಂದ್ರೆ ಸಮಾಂತರ ಶ್ರೇಣಿಯನ್ನ ಬರೀಬೇಕು. ಹಾಗಾಗಿ ಮತ್ತೊಂದು 21ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಅದ. ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಒಂದು ಶ್ರೇಣಿಯನ್ನ ಬರೀಬೇಕು, ಇನ್ನೊಂದು 21ನೇ ಪದವನ್ನ ಕಂಡುಹಿಡಿಯಬೇಕು. ಈಗ ಇಲ್ಲಿ ಇವೆರಡು ಒಂದು ಪದ, n-ನೇ ಪದ ಮತ್ತು n-1 ಪದಗಳ ಮೊತ್ತಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪದ ಕೊಟ್ಟಿದ್ದಾರೆ, a ಅನ್ನ ಕಂಡುಹಿಡಿಯಬೇಕು. ಹಾಗಾದ್ರೆ ಇದಕ್ಕೆ ಸೂತ್ರ ಯಾವ್ದಂದ್ರೆ, ಇದಕ್ಕೊಂದು ಸೂತ್ರ ಇದೆ. an = Sn - Sn-1. ಯಾವುದೇ ಒಂದು ಪದಗಳ ಮೊತ್ತ ಮತ್ತು ಅದರ ಹಿಂದಿನ ಪದಗಳ ಮೊತ್ತ ಏನಾಗಿರ್ತದೆ? ಅದರ ಕೊನೆಯ ಪದಕ್ಕೆ ಸಮನಾಗಿರುತ್ತದೆ ಅಂತ. n-ನೇ ಪದಕ್ಕೆ ಸಮನಾಗಿರುತ್ತದೆ. ಹಾಗಾಗಿ an = ನೋಡಿ, ಈಗ n ಪದಗಳವರೆಗಿನ ಮೊತ್ತ 210 ಇದೆ, ಮೈನಸ್ n-1 ಪದಗಳವರೆಗಿನ ಮೊತ್ತ 171 ಇದೆ. an = ಇದನ್ನ ಕಳೀರಿ. 10ರಲ್ಲಿ 1 ಹೋದರೆ 9, ಇಲ್ಲಿ 10 ಉಳಿತು. 10ರಲ್ಲಿ 7 ಹೋದ್ರೆ 3 ಅಂದ್ರೆ ಇದು 0. ಅಂದ್ರೆ an = ಎಷ್ಟಾಯ್ತು? ಟೋಟಲ್ 39. n-ನೇ ಪದ ಬಂತು. ಇದು ಸೂತ್ರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂತ್ರ. ಏನಿದೆ ಸೂತ್ರ? an = Sn - n-1. ಯಾವುದೇ ಎರಡು ಅನುಕ್ರಮ ಪದಗಳ ಮೊತ್ತ ಇದ್ದಾಗ, ಅನುಕ್ರಮ ಪದಗಳ ಮೊತ್ತ ಇದ್ದಾಗ ಈ ಸೂತ್ರವನ್ನ ಉಪಯೋಗಿಸ್ತೀವಿ. ಅದು n-ನೇ ಪದ ಬರುತ್ತೆ. ಅಂದ್ರೆ n ಪದ ಎಷ್ಟಿದೆ ಅಷ್ಟೇ ಪದವನ್ನ ಬರುತ್ತೆ ಅಷ್ಟೇ. ಇಲ್ಲಿ a ಮತ್ತು d ಬರೋಲ್ಲ. ಹಾಗೆ ಇಲ್ಲಿ an ಅನ್ನ ಸೂತ್ರವನ್ನು ಉಪಯೋಗಿಸಿದಾಗ an = a + n-1 × d ಅಂತ ಬರುತ್ತೆ. ಇಲ್ಲಿ n ಗೊತ್ತಿಲ್ಲ, a ಅಂದ್ರೆ ಗೊತ್ತಿದೆ, d ಗೊತ್ತಿಲ್ಲ. ಎರಡು ಬೆಲೆಗಳನ್ನು ನಮಗೆ ಚರಾಕ್ಷರದ ಎರಡು ಬೆಲೆಗಳನ್ನು ಗೊತ್ತಿಲ್ಲ ಅಂದ್ರೆ d ಮತ್ತು n ಗಳನ್ನ ಗೊತ್ತಿಲ್ಲ. ಹಾಗಾದ್ರೆ ಮತ್ತೆ ಏನ್ ಮಾಡೋದು? ಮತ್ತೆ ಒಂದು ಹಿಂದೆ ಒಂದು ಸೂತ್ರವನ್ನು ಉಪಯೋಗ ಮಾಡಿದ್ದೇವೆ. ಈಗ ಸೂತ್ರ Sn = n/2 a + an ಅಂತ ಒಂದು ಸೂತ್ರ ಇತ್ತು. Sn = n/2 a + an ಅನ್ನುವಂಥದ್ದು. Sn ಅಂದ್ರೆ ಗೊತ್ತಿದೆ, a ಅಂದ್ರೆ ಕೊಟ್ಟಿದ್ದಾರೆ 3, an ಅಂದ್ರೆ ಹೀಗೆ ಕಂಡುಹಿಡಿದಿವಿ. ಇಲ್ಲಿ ಪದಗಳ ಸಂಖ್ಯೆಯನ್ನ ಕಂಡುಹಿಡಬೇಕು. ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಮತ್ತೆ ಇದನ್ನು ಬಿಡಿಸ್ಬೇಕು. Sn ಅಂದ್ರೆ ಏನು? ಇದು ಅಲ್ಲ, Sn-1 ಅಲ್ಲ. Sn ಅಂದ್ರೆ ಏನು? ಈ ರೀತಿಯಾಗಿ ಸೂತ್ರ ಇದೆ. Sn ಅಂದ್ರೆ 210 = n ಅಂದ್ರೆ n/2 a ಅಂದ್ರೆ ಮೊದಲನೇ ಪದ 3 ಪ್ಲಸ್ an ಅಂದ್ರೆ ಸಮಾಂತರ ಶ್ರೇಣಿಯ n-ನೇ ಪದವನ್ನು ಇಲ್ಲಿ ಕಂಡುಹಿಡಿದಿವಿ. ಎಷ್ಟು? 39 ಇದೆ. ಈಗ 210 = n/2 ಇಂಟು 39 ಪ್ಲಸ್ 3 ಕೂಡಿಸಿದಾಗ 42 ಬಂತು. 2 1 2 2 4 2 1 2 ಅಂದ್ರೆ ಈಗ 210. ನೆಕ್ಸ್ಟ್ n ಇವೆರಡಕ್ಕೂ ಗುಣಾಕಾರ ಇದೆ, n × 21. therefore n = 210. ಇವೆರಡು ಗುಣಾಕಾರ ಇದ್ದ 21 ಅನ್ನು ಈ ಕಡೆ ಬಂತು. 21 1
21 10 ಅಂದ್ರ n = ಪದಗಳ ಸಂಖ್ಯೆ ಎಷ್ಟು ಬಂತು 10. ಈಗ ನಮಗ ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ಈ ಸೂತ್ರವನ್ನು ತೆಗೆದುಕೊಂಡು ಮತ್ತೆ ಏನ್ ಮಾಡ್ಬೇಕು, ಡಿ ಅನ್ನ ಕಂಡುಹಿಡಿಬೇಕು. ಈಗ an = 39 ಇದೆ. an ಅಂದ್ರೆ ಏನು, a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು ಡಿ = 39. ಈಗ ನಮಗೆ ಏನ್ ಗೊತ್ತಿದೆ, n ಅಂದ್ರೆ 10 ಅಂತ ಗೊತ್ತಿದೆ, a ಅಂದ್ರೆ ಈಗಾಗಲೇ ಅವರೇ ಕೊಟ್ಟಿದ್ದಾರೆ 3 ಅಂತ ಗೊತ್ತಿದೆ. ನಮಗೆ ಇನ್ನೂ ಏನ್ ಬೇಕು, a ಮತ್ತು n ಅನ್ನ ಗೊತ್ತಿದೆ, a ಮತ್ತು n ಗೊತ್ತಿದೆ, ಡಿ ಅನ್ನ ಕಂಡುಹಿಡಿಬೇಕು. a ಅಂದ್ರೆ ಈಗ 3 ಇದೆ, ಪ್ಲಸ್ n ಅಂದ್ರೆ ಎಷ್ಟಿದೆ 10 ಇದೆ, ಮೈನಸ್ 1 ಇಂಟು ಡಿ ಅನ್ನ ಕಂಡುಹಿಡಿಬೇಕು = 39. 10ರಲ್ಲಿ 1 ಕಳೆದ್ರೆ 9 ಡಿ. ನೆಕ್ಸ್ಟ್ = 39 ಪ್ಲಸ್ 3 ಇದೆ, ಇದನ್ನ ಆ ಕಡೆ ಹೋದಾಗ -3. ಈಗ ಡಿ = 39 ದಾಗ 3 ಅನ್ನ ಕಳೆದಿ 36 ಇಂಟು ಇದೆ ಡಿವೈಡೆಡ್ ಬೈ 2. 9 1 9 4 36 ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು, 4 ಅನ್ನ ಬಂತು. ಎ ಬಂತು, ಡಿ ಬಂತು, ಎಲ್ಲ ಬಂತು. ಈಗ ನಮ್ಮ ಪ್ರಶ್ನೆ ಏನು ಕೇಳಿದ್ದಾರೆ, ನೆಕ್ಸ್ಟ್ ಇದು ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಸಮಾಂತರ ಶ್ರೇಣಿಯನ್ನ ಕಂಡುಹಿಡ್ರಿ ಮತ್ತು 21ನೇ ಪದ ಕಂಡುಹಿಡ್ರಿ. ಸಮಾಂತರ ಶ್ರೇಣಿ ಅಂದ್ರೆ ಏನು, ಎ ಪ್ಲಸ್ ಡಿ, ಎ ಪ್ಲಸ್ 2d ಡ್ಯಾಶ್ ಡ್ಯಾಶ್ ಡ್ಯಾಶ್. ಎ ಅಂದ್ರೆ ಎಷ್ಟಿದೆ, ಎ ಅಂದ್ರೆ ಅವರೇ ಕೊಟ್ಟಿದ್ದಾರೆ 3, ಡಿ ಅಂದ್ರೆ ಎ ಪ್ಲಸ್ ಡಿ, ಎ ಅಂದ್ರೆ 3, ಡಿ ಅಂದ್ರೆ ಎಷ್ಟಿದೆ 4, ಎ ಅಂದ್ರೆ 3 ಪ್ಲಸ್ 2 ಇಂಟು 4 ಡ್ಯಾಶ್ 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 3. 3 ಪ್ಲಸ್ 4 7 ಅಂದ್ರೆ 4 ವ್ಯತ್ಯಾಸ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. 3 ಪ್ಲಸ್ 4 7, 7 4 ಅಂದ್ರೆ 4ರಲ್ಲಿ 8 3 11, 11 3 14 ಡ್ಯಾಶ್ ಡ್ಯಾಶ್ ಡ್ಯಾಶ್. 1ನೇ ಪ್ರಶ್ನೆ ಕಂಪ್ಲೀಟ್ ಆಯ್ತು. ಶ್ರೇಣಿಯನ್ನ ಬರೆಯಿರಿ. ಆನಂತರ 21ನೇ ಪದ ಕಂಡುಹಿಡಿ ಅಂತ ಹೇಳಿದ್ರೆ, ಈಗ ಎ ಅಂದ್ರೆ ನಮಗೆ 3 ಅಂತ ಗೊತ್ತಿದೆ. ಈಗ n ಅಂದ್ರೆ ಎಷ್ಟನೇ ಪದ ಕಂಡುಹಿಡಿದ, 21ನೇ ಪದ. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿದಿವಿ 4. ಈಗ 21ನೇ ಪದ ಕಂಡುಹಿಡಿಬೇಕು. an = a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು ಡಿ. 21ನೇ ಪದ = a ಅಂದ್ರೆ 3 ಪ್ಲಸ್ n ಅಂದ್ರೆ 21 ಮೈನಸ್ 1 ಇಂಟು ಡಿ ಅಂದ್ರೆ 4. ಬೆಲೆಗಳನ್ನೆಲ್ಲ ಬರೆದಿವಿ, ಆದೇಶಿಸಲಾಗಿದೆ. ನೆಕ್ಸ್ಟ್ 3 ಪ್ಲಸ್ 21ರಲ್ಲಿ 1 ಕಳೆದ್ರೆ 20, 24ರಲ್ಲಿ 80 ಅಂದ್ರೆ ಸಮಾಂತರ ಶ್ರೇಣಿಯ 21ನೇ ಪದ = 83 ಅನ್ನುವಂತಹ ಉತ್ತರ. ಇದು ಈ ಪ್ರಶ್ನೆ ಸಿಂಪಲ್ ಆಗಿದೆ, ಬಟ್ ಸೂತ್ರಗಳನ್ನು, ಈ ಸೂತ್ರವನ್ನು ಉಪಯೋಗಿಸಬೇಕು ಮತ್ತು ಈ ಸೂತ್ರವನ್ನು ಇಲ್ಲಿ ಯೂಸ್ ಮಾಡಬೇಕು ಅಂತ. ಯಾವುದೇ ಎರಡು ಅನುಕ್ರಮ ಪದಗಳ ಮೊತ್ತ ಇದ್ದಾಗ ಅದು ಕೊನೆಯ ಪದವನ್ನು ಕಂಡುಹಿಡಿಬೇಕಾದ್ರೆ an = sn ಮೈನಸ್ sn ಮೈನಸ್ 1 ಅಂತ ಹಚ್ಚಿದೇವಿ. an ಬಂತು, ಸೂತ್ರವನ್ನು ಬರ್ಕೊಂಡು ಹಾಗೆ ಬಿಡಿಸೋಣ ಅಂದ್ರೆ ಇಲ್ಲಿ ನಮಗೆ ಡಿ ಮತ್ತು ಎನ್ ಗಳ ಸಮಸ್ಯೆ ಬಂತು. ಡಿ ಗೊತ್ತಿಲ್ಲ, ಎನ್ ಗೊತ್ತಿಲ್ಲ. ಹಾಗಾದ್ರೆ ಅದನ್ನ ಕಂಡುಹಿಡಿಬೇಕಾದ್ರೆ ಇವುಗಳಲ್ಲಿ ಮತ್ತೆ ಯಾವುದು ತಗೊಂಡಾಗ ನಮಗೆ ಉತ್ತರವನ್ನು ಬರುತ್ತೆ ನೋಡಿದಾಗ ಎಸ್ ಎನ್ ಸೂತ್ರ ನಾವು ತಗೊಂಡಿವಿ. n ಭಾಗಿಲೆ 2 ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ ಹಚ್ಚಿದ ಮತ್ತೆ ಅಲ್ಲಿ ಡಿ ಮತ್ತು ಎನ್ ಗಳ ಸಮಸ್ಯೆ ಬರುತ್ತೆ. ಹಾಗಾಗಿ n ಭಾಗಿಲೆ 2 ಬ್ರಾಕೆಟ್ ಅಂದ್ರೆ ಕೊನೆಯ ಪದ ಗೊತ್ತಿದ್ದಾಗ, ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಈ ಸೂತ್ರವನ್ನು ಉಪಯೋಗಿಸ್ತೀವಿ. a ಪ್ಲಸ್ an ಅನ್ನುವಂತ ಸೂತ್ರ ಹಚ್ಚಿ n ಕಂಡುಹಿಡಿದಿವಿ. n ಮತ್ತು a ಅನ್ನ ತೆಗೆದುಕೊಂಡು ಈ ಬಂದಿರತಕ್ಕಂಥ ಇದರಲ್ಲಿ ಬಿಡಿಸಿದಾಗ ಡಿ ಬಂತು. ಎ ಮತ್ತು ಡಿ ಗಳನ್ನು ತೆಗೆದುಕೊಂಡಾಗ ಸಮಾಂತರ ಶ್ರೇಣಿಯನ್ನು ಇಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್ ಸಮಾಂತರ ಶ್ರೇಣಿ ಆದ ನಂತರ 21ನೇ ಪದ ಕೇಳಿದ್ರು, ಅದು an = ಸೂತ್ರವನ್ನು ಉಪಯೋಗಿಸಿ 21ನೇ ಪದವನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ LBAದಲ್ಲಿರುವಂತಹ 72ನೇ 72 ಕ್ವಶನ್. ಇದು ಕೂಡ ಏಪ್ರಿಲ್ 2024ರಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಪರಿಹಾರವನ್ನು ನೋಡೋಣ. ಈಗಾಗಲೇ ಬಿಡಿಸಿರ್ತಕ್ಕಂಥ ಪ್ರಶ್ನೆ LBAದಲ್ಲಿ 71 2024 ಏಪ್ರಿಲ್ ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಅದೇ ವರ್ಷದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿವೆ ಎರಡು. LBAದಲ್ಲಿ ಕಂಟಿನ್ಯೂ ಆಗಿ ಕೊಟ್ಟಿರ್ತಾರೆ. ಈ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. ಈಗ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಏನ್ ಕೊಟ್ಟಿದ್ದಾರೆ, n ಭುಜಗಳನ್ನ ಹೊಂದಿರುವ ಒಂದು ಬಹುಭುಜಾಕೃತಿ ಎಲ್ಲಾ ಕೋನಗಳ ಮೊತ್ತ n-2 ಇಂಟು ಬ್ರಾಕೆಟ್ 1 ಪ್ಲಸ್ 1 n-2 ಇಂಟು 180 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಆ ಬಹುಭುಜಾಕೃತಿ ಎಲ್ಲಾ ಕೋನಗಳನ್ನ ಇಷ್ಟು ಕೊಟ್ಟಿದ್ದಾರೆ, ಮೊತ್ತ ಎಲ್ಲಾ ಒಳಕೋನಗಳ ಮೊತ್ತ. ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ ಅಂತ. ಹಾಗಾದ್ರೆ ಆ ಒಂದು ಪಂಚಭುಜಾಕೃತಿಯ ಒಳಕೋನಗಳನ್ನ ಬರೆಯೋಣ. ಪಂಚಭುಜಾಕೃತಿಯ ಒಳಕೋನಗಳನ್ನ ಬರೆಯೋಣ. ಒಳಕೋನಗಳು ಎಲ್ಲಿವೆ, ಸಮಾಂತರ ಶ್ರೇಣಿಯಲ್ಲಿವೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a ಪ್ಲಸ್ ಡಿ. ಈಗಾಗಲೇ ಪಂಚಭುಜ ಅಂದ್ರೆ 5 ಭುಜಗಳಿರ್ತವೆ, ಕೋನಗಳು 5 ಇರ್ತಾವ. ಈಗಾಗಲೇ ಹಿಂದೊಂದು ಪ್ರಶ್ನೆಗೆ ಬಿಡಿಸಿದೆ, 5 ಕೋನಗಳಿರ್ತಕ್ಕಂಥದ್ದು ಅಲ್ಲಿ ಸಮಾಂತರ ಶ್ರೇಣಿಯಲ್ಲಿರೋದ್ರಿಂದ ಆ ಕೋನಗಳು ಏನಾಗಿರುತ್ತೆ, ಒಂದು a ಪ್ಲಸ್ ಡಿ, ಒಂದು a ಪ್ಲಸ್ 2 ಡಿ,
ಒಂದು ಎ ಪ್ಲಸ್ 3D, ಒಂದು ಎ ಪ್ಲಸ್ 4D, 5 ಕೋನಗಳು 1 2 3 4 5 ಎ ಕೊಟ್ಟಿದ್ದಾರೆ. ಚಿಕ್ಕ ಕೋನವನ್ನ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 72 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಎ ಗೊತ್ತಿರುತ್ತೆ, ಇನ್ನು ಡಿ ಬೇಕಾಗಿರುತ್ತೆ. ಹಾಗಾಗಿ 5 ಕೋನಗಳನ್ನು ಈ ತೋತೀವಿ. ಒಂದ್ ವೇಳೆ ಎ ಮತ್ತು ಡಿ ಇರದೇ ಇದ್ದಾಗ ಇದನ್ನ ಏನ್ ಮಾಡ್ತೀವಿ, ಎ ಮೈನಸ್ ಡಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಮೈನಸ್ 2D ಅಂತ ಈ ರೀತಿ ಹಿಂದೆ ತೋಳಿದಲ್ಲ ಆ ರೀತಿ ತೋತಿದ್ದೆವು. ಗ್ಯಾಪ್ ಮಾಡಿ ತೋತಿದ್ವಿ. ಅಥವಾ ಇದರ ಹಿಂದಿನ ಪದಗಳನ್ನು ತೆಗೆದುಕೊಂಡು ಒಟ್ಟು 5 ಮಾಡ್ತಿದ್ದೆವು. ಅದರಲ್ಲಿ ಎ ಗೊತ್ತಿದೆ, ಹಾಗಾಗಿ ನೇರವಾಗಿ ತೆಗೆದುಕೊಳ್ಳಲಿದೆ. ಆದರೆ ಇದು ಸಮಾಂತರ ಶ್ರೇಣಿಯ ಪದಗಳು. ಇವುಗಳನ್ನ ಆಗಿರಲಿ ಅಥವಾ ಈ ಒಂದು ಪಂಚಭುಜಾಕೃತಿಯ ಕೋನಗಳನ್ನ ಇವು ಆಗಿರಲಿ ಅಂತ ತೆಗೆದುಕೊಂಡು. ಆದ್ರೆ ನಮಗೆ ಕೊಟ್ಟಿದ್ದೇನದ, ಈ ಬಹುಭುಜಾಕೃತಿ ಎಲ್ಲಾ ಒಳ ಕೋನಗಳ ಮೊತ್ತ 180 ಅಂತ ಹೇಳಿದ್ದಾರೆ. ಅದನ್ನ ಬರೆಯೋಣ. ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ನಮಗೆ ಕೊಟ್ಟಿಲ್ಲ. ಒಳಕೋನಗಳ ಮೊತ್ತವನ್ನ ನಾವು ಕಂಡು ಹಿಡಿಬೇಕು. ಒಳಕೋನಗಳ ಮೊತ್ತ ಏನ್ ಕೊಟ್ಟಿದ್ದಾರೆ, n-2 ಇಂಟು 180 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಇದು ತ್ರಿಭುಜ ಇದ್ದಾಗ ಇದು ಪಂಚಭುಜಾಕೃತಿ ಅಥವಾ ಪಂಚಭುಜಾಕೃತಿ ಕೊಟ್ಟರೆ ನಾವು ಇಲ್ಲಿ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಅಂದ್ರೆ ಎಲ್ಲಾ ಸೂತ್ರ ನಡೀತದೆ. ಇಲ್ಲಿ n ಬೆಲೆ 3 ಆದೇಶಿಸಿ ಅಂದ್ರೆ ತ್ರಿಭುಜ. n ಬೆಲೆ 3 ತುಂಬಿದ 3ರಲ್ಲಿ 2 ಹೋದ್ರು 180 ಡಿಗ್ರಿ ಆಯ್ತು. ಚತುರ್ಭುಜ ತೋಡ 4ರಲ್ಲಿ 2 ಹೋದ್ರು 2 ಇಂಟು 180 ಅಂದ್ರೆ 360 ಅಂದ್ರೆ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ಯಾವುದೇ ಒಂದು ಚತುರ್ಭುಜ ಇರಲಿ, ತ್ರಿಭುಜ ಇರಲಿ, ಪಂಚಭುಜ, ಷಡ್ಭುಜಾಕೃತಿ ಯಾವುದೇ ಚತುರ್ಭುಜಗಳಿರಲಿ, ಆ ಚತುರ್ಭುಜದ ಒಳಕೋನಗಳ ಮೊತ್ತ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ, n ಬಾಹುಗಳುಳ್ಳ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ, ಬಾಹುಗಳು ಸಮನಾಗಿರ್ತಕ್ಕಂಥದ್ದು ಇದ್ದಾಗ ಈ ಸೂತ್ರ ಇದೆ. ನಮಗೆ ಇಲ್ಲಿ ಪಂಚಭುಜಾಕೃತಿ ಇರುವುದರಿಂದ n ಬೆಲೆ 5 ಆದೇಶ ಮಾಡಬೇಕು. 5 - 2 ಇಂಟು 180. ಈಗ 5ರಲ್ಲಿ 2 ಕಳೆದ್ರೆ 3 ಇಂಟು 1 180. ಈಗ 18 3 ಅಂದ್ರೆ 54, ಮುಂದೊಂದು 0 ಇದೆ. ಆ ಒಂದು ಬಹುಭುಜಾಕೃತಿ ಅಂದ್ರೆ ಏನು, ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ 540. ಹಾಗಾದ್ರೆ ಆ ಎಲ್ಲಾ ಅಷ್ಟು 5 ಕೋನಗಳ ಮೊತ್ತ 540 ಅಂದ್ರೆ 5 ಕೋನಗಳು ಯಾವುವ, ಇವು ಇವೆ. ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D. ನೆಕ್ಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಎಷ್ಟಾಯ್ತು, 540 ಅಂತ ಆಯ್ತು. ಈಗ ಅವುಗಳನ್ನ ಬೆಲೆಗಳನ್ನ ತುಂಬ್ತಾ ಬರೋಣ. ಮೊದಲಿಗೆ ಅವುಗಳನ್ನ ಕೂಡಿಸೋಣ. ಎ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ 72. 1A ಅಂದ್ರೆ 5A ಪ್ಲಸ್ ಡಿ ಗಳನ್ನು ನೋಡಿ 1D 2D 3 3 6 6 4 ಎಷ್ಟಾಯ್ತು 10D ಇಸ್ ಈಕ್ವಲ್ ಟು ಎಷ್ಟಾಯ್ತು 540. 1D 2D 3 3 3 6 4 10D 1A 2A 3A 4A 5A ಅಂದ್ರೆ 5A. ಈಗ ನಮಗೆ ಎ ಅಂದ್ರೆ ಗೊತ್ತಿದೆ. ಎ ಅಂದ್ರೆ ಎಷ್ಟಿದೆ 72 ಇದೆ. ಅವರೇ ಕೊಟ್ಟಿದ್ದಾರೆ. ಎ ಅಂದ್ರೆ ಮೊದಲನೇ ಪದ ಅಥವಾ ಮೊದಲನೇ ಕೋನ ಅಥವಾ ಚಿಕ್ಕ ಕೋನ. ಚಿಕ್ಕದಂದ್ರೆ ಇದೇ ಕೋನ ಆಗಿರುತ್ತೆ. ಪ್ಲಸ್ 10D ನೆಕ್ಸ್ಟ್ ಇಸ್ ಈಕ್ವಲ್ ಟು 540 ಅಂತಿದೆ. ನೆಕ್ಸ್ಟ್ ಇದನ್ನ ಮುಂದುವರಿಸೋಣ. ಈಗ ಇದು ಗುಣಾಕಾರ ಮಾಡಿದ್ರೆ 5 2 10 ಆ ಕಡೆ ಹೋಗೋಣ. 10D ಇಸ್ ಈಕ್ವಲ್ ಟು 10D ಇಸ್ ಈಕ್ವಲ್ ಟು 540. ಇದು ಪ್ಲಸ್ ಅನ್ನ ಆ ಕಡೆ ಒಯ್ದಾಗ ಏನತ್ತ ಮೈನಸ್ ಆಗುತ್ತೆ. 5 2 10 5 7 35 ಅಂದ್ರೆ 36 360. 72 ಇಂಟು 5 ಅನ್ನ ಮಾಡಿದ 360. ಈಗ ಡಿ ಇಸ್ ಈಕ್ವಲ್ ಟು ಇದು ಗುಣಾಕಾರ ಇದೆ, ಆ ಕಡೆ ಹೋದಾಗ ಭಾಗಿಲೆ ಆಯ್ತು 0. 14ರಲ್ಲಿ 6 ಹೋದ್ರೆ 8. 4ರಲ್ಲಿ 3 ಕಳೆದಾಗ ಇಲ್ಲಿ 1 ಆ ಕಡೆ ಕೊಟ್ಟಿದೆ 14. 14ರಾಗ 6 ಹೋದ್ರೆ 8 ಉಳಿತು. ಇಲ್ಲಿ 5 ಇತ್ತು, ಆ ಕಡೆ ಕೊಟ್ಟ 4ರ 3 ಹೋದ್ರೆ 1 0 0 ಹೋಯ್ತು. ಡಿ ಇಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು 18. ನಮಗೇನ್ ಕೇಳಿದ್ದಾರೆ ಪಂಚಭುಜಾಕೃತಿ ಎಲ್ಲಾ ಒಳಕೋನಗಳು. ಈಗ ಬೆಲೆಯನ್ನ ಕಂಡುಹಿಡಿಬೇಕು. ಎ ಗೊತ್ತಾಗಿದೆ, ಡಿ ಗೊತ್ತಾಗಿದೆ. ಪಂಚಭುಜಾಕೃತಿಯ ಒಳಕೋನಗಳು ಈಗಾಗಲೇ ಹಿಂದೆ ತಗೊಂಡಿವಿ. ನಾವು ಏನಂತ ತಗೊಂಡಿವಿ, ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D. ಕೇವಲ 5 ಕೋನಗಳಿರುತ್ತೆ. ಎ ಅಂದ್ರೆ ಈಗಾಗಲೇ ಗೊತ್ತಿದೆ 72 ಡಿಗ್ರಿ. ಎ ಅಂದ್ರೆ 72 ಪ್ಲಸ್ ಡಿ ಅಂದ್ರೆ 18. ಎ ಅಂದ್ರೆ 72 ಪ್ಲಸ್ 2 ಇಂಟು ಡಿ ಅಂದ್ರೆ 18. ಅದೇ ರೀತಿ ಎ ಅಂದ್ರೆ 72 ಪ್ಲಸ್ 3 ಇಂಟು ಡಿ ಅಂದ್ರೆ 18. ಎ ಅಂದ್ರೆ 72 ಪ್ಲಸ್ 4 ಇಂಟು ಡಿ ಅಂದ್ರೆ 18. ಈಗ ಇದು 72 ಇದಕ್ಕೆ 2 ಕೂಡಿಸ್ರಿ 8 2 10 7 1 8 ಅಂದ್ರೆ 90. 18 2 36 ಪ್ಲಸ್
72 ಅಂದ್ರೆ ಇದು 108 ಡಿಗ್ರಿ. ನೆಕ್ಸ್ಟ್ ಇದು 18 ಮೂಲೆ 54 ಪ್ಲಸ್ ಎಷ್ಟಿದೆ 72 ಅಂದ್ರೆ 4 2 6 5 7 12 ಅಂದ್ರೆ 126 ಡಿಗ್ರಿ. 18 4 72 72 ಅಂದ್ರೆ 144 ಅಂದ್ರೆ ಆ ಸಮಾಂತರ ಶ್ರೇಣಿಯ 5 ಕೋನಗಳು. ಮೊದಲನೇ ಕೋನ ಚಿಕ್ಕ ಕೋನ 72, ಎರಡನೇ ಕೋನ 90 ಡಿಗ್ರಿ, ಮೂರನೇ ಕೋನ 108 ಡಿಗ್ರಿ, ನಾಲ್ಕನೇ ಕೋನ 126 ಡಿಗ್ರಿ, ಮತ್ತೆ ಐದನೇ ಕೋನ ಎಷ್ಟು 144 ಅಂತಕ್ಕಂಥದ್ದು. ಈ ರೀತಿ ಇಲ್ಲಿ ನಮಗೇನ್ ಕೇಳಿದ್ರೆ ಪಂಚಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತವನ್ನ ಕಂಡಿಡಿ ಅಂತ ಹೇಳಿದ್ರು. ಇವೆಲ್ಲವನ್ನ ಕೂಡಿಸಿ ನೋಡಿದಾಗ ಉತ್ತರ ಎಷ್ಟು ಬರುತ್ತೆ? 540 ಅನ್ನುವಂತಹ ಉತ್ತರವನ್ನ ಬರುತ್ತೆ. ಆದ್ಮೇಲೆ ಈ ರೀತಿಯಾಗಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿರುವಂತೆ ಇದು 4ನೇ ವಿಡಿಯೋ ಆಗಿದೆ. ಪ್ರತಿಯೊಂದು ವಿಡಿಯೋದಲ್ಲಿ 2 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಇದೇ ರೀತಿ 4 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಎಲ್ಬಿಯದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.